ಹಲೋ, ಕವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕನಾಳಿದ ರಾಜಮನೆತನಗಳು, ಹಾಗೆ ಅವರ ಕಾಲಾವಧಿ, ಹಾಗೆ ಯಾವ್ಯಾವ ರಾಜಮನೆತನಗಳಿದ್ದವು ಹಾಗೂ ರಾಜರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಶಾತವಾಹನರು. ಕ್ರಿಸ್ತಪೂರ್ವ 230 ಕ್ರಿಸ್ತಶಕ 203 ಅವರ ಆಳ್ವಿಕೆ ಇತ್ತು. ಇದನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂದರೆ ಸಿಮುಕ. ಕ್ರಿಸ್ತಪೂರ್ವ 230 207. ಇವ್ರ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ ಅಂತೂ ಸಹ ಕರೀತಾರೆ. ಇವ್ರ ಲಾಂಛನ ಏನಿತ್ತು ವರುಣ. ಇವ್ರ ನಾಣ್ಯಗಳು ದಿನಾರ್, ಗದ್ಯಾಣ ಮುಂತಾದಗಳು ಇವ್ರ ನಾಣ್ಯಗಳಿದ್ದವು. ಪ್ರಮುಖ ಅರಸರುಗಳು 2ನೇ ಶಾತಕರ್ಣಿ. ಇವ್ರ ಕಾಲಾವಧಿ 166 110. ಗೌತಮಿ ಪುತ್ರ ಶಾತಕರ್ಣಿ. ಇವರು ಕ್ರಿಸ್ತಶಕ 106 130 ಕೊನೆಯ ಅರಸ ಯಾರಪ್ಪ ಅಂದರೆ ಶ್ರೀ ಯಜ್ಞಶ್ರೀ ಶಾತಕರ್ಣಿ ಅಂತ ಒಬ್ಬರು ಕೊನೆಯ ಅರಸು ಇವರಿದ್ದರು. ಆಡಳಿತ ಭಾಷೆ ಇವ್ರದ್ದು ಪ್ರಾಕೃತ ಭಾಷೆ ಇತ್ತು ಇವ್ರದ್ದು ಕಾಲದಾಗ. ಧರ್ಮ ವೈದಿಕ ಅಂದರೆ ಬ್ರಾಹ್ಮಣ ಅಂತ ಅರ್ಥ. ಶಾಸನ ಅಥವಾ ದಾಖಲೆಗಳು. ಇವ್ರದ್ದು ಶಾಸನಗಳು ನಾಸಿಕ್, ಬನವಾಸಿ, ತಾಳಗುಂದ ಇವೆಲ್ಲ ಕೆಲವೊಂದು ಶಾಸನಗಳಿದ್ವು. ಪ್ರಮುಖ ಕವಿಗಳು. ಇವ್ರದ್ದು ಪ್ರಮುಖ ಕವಿಗಳು ಯಾರು ಬರ್ತಾರೆ ಇವ್ರ ಕಾಲದಾಗ ಅಂದ್ರೆ ನಾಗಾರ್ಜುನ ಮತ್ತು ಗಣಾಢ್ಯ. ಈ ಶಾತವಾಹನರದು ಇಷ್ಟಿದೆ ಶಾರ್ಟಾಗಿ. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ಹಾಗಾಗಿ ಶಾರ್ಟ್ ಇದ್ದಿದ್ದನ್ನು ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಕದಂಬರದು ಕಾಲ ಕ್ರಿಸ್ತಶಕ 345 ಕ್ರಿಸ್ತಶಕ 360 ಇವ್ರ ಕಾಲಾವಧಿ ಇತ್ತು. ಕದಂಬರದ ಸ್ಥಾಪಕ ಯಾರಂದರೆ ಮಯೂರವರ್ಮ. ಇವ್ರದ್ದು ಕ್ರಿಸ್ತಶಕ 345 360 ತನಕ ಇವರು ಇರ್ತಾರೆ. ರಾಜಧಾನಿ ಇವ್ರದ್ದು ಬನವಾಸಿ, ಇಲ್ಲಾಂದ್ರೆ ವೈಜಯಂತಿ. ಎರಡು ಒಂದೇ, ಬೇರೆ ಬೇರೆ ಹೆಸರು. ಲಾಂಛನ ಸಿಂಹ ಇತ್ತು. ನಾಣ್ಯಗಳು ಪದ್ಮಾಂಟಕ, ಗದ್ಯಾಣ, ಪಣ. ಪ್ರಮುಖ ಅರಸರು. ಇವ್ರ ಬಳಿ ಪ್ರಮುಖ ಅರಸರು ಮಯೂರವರ್ಮ ಬರ್ತಾರೆ. ಕ್ರಿಸ್ತಶಕ 345 360. ಕಾಕುಸ್ಥವರ್ಮ. ಇವ್ರದ್ದು ಕಾಲ 425 450. ಇವ್ರದ್ದು ಕೊನೆಯ ಅರಸು ಯಾರು ಅಂದರೆ ಶಾಂತಿವರ್ಮ. ಇಲ್ಲಿ ಕದಂಬರದು ಶಾಂತಿವರ್ಮ ಇದ್ರೆ, ಅಲ್ಲಿ ಶಾತವಾಹನರದು ಯಾರಿದ್ರು ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ ಅನ್ನೋರಿದ್ದರು. ಇಲ್ಲಿ ಪ್ರಮುಖ ದಾಖಲೆಗಳು ಅಥವಾ ಶಾಸನಗಳು ತಾಳಗುಂದ ಶಾಸನ. ಇವ್ರು ಯಾರು ಬರೀತಾರೆ ಇದು ಅಂದರೆ ಕದಂಬರದ ಕೊನೆಯ ಅರಸ ಕದಂಬರದ ಶಾಸನ ಮತ್ತು ದಾಖಲೆಗಳು ಅಂದರೆ ತಾಳಗುಂದ. ಇದು ಕಾಕುಸ್ಥವರ್ಮ ಅವ್ರು ಬರೆದಿರ್ತಾರೆ. ಹಲ್ಮಿಡಿ ಶಾಸನ ಕಾಕುಸ್ಥವರ್ಮ ಅವ್ರದ್ದು ಅಂತ ತೋರಿಸ್ತಿದೆ ಇಲ್ಲಿ. ಚಂದ್ರವಳ್ಳಿ ಶಾಸನ ಮಯೂರವರ್ಮ ಅಂತ ಇದೆ. ಇಲ್ಲಿ ಪ್ರಮುಖ ಕವಿ ಯಾರಂದರೆ ನಾಗವರ್ಮ ಅನ್ನೋರು ಇಲ್ಲಿ ಬರ್ತಾರೆ. ಇದು ಕದಂಬರದು ಶಾರ್ಟಾಗಿರೋ ಕೆಲವೊಂದು ಪ್ರಮುಖವಾಗಿರ್ತವೆ ಇವು. ನೆಕ್ಸ್ಟ್ ಗಂಗರದು ಕ್ರಿಸ್ತಶಕ 350 ಕ್ರಿಸ್ತಶಕ 1000 ಇರ್ತಾರೆ ಇವು. ಸ್ಥಾಪಕ ಯಾರು? ದಡಿಗ ಅಥವಾ ಕೊಂಕಣಿ ವರ್ಮ ಅನ್ನೋರು ಇರ್ತಾರೆ. ರಾಜಧಾನಿ ಕೋಲಾರ. ತಲಕಾಡು ಮನ್ನೆ. ಇವ್ರ ಲಾಂಛನ ಮದಗಜ. ಇವ್ರ ನಾಣ್ಯಗಳು ಗದ್ಯಾಣ ಮತ್ತು ಸುವರ್ಣ ನಿಷ್ಕ. ಪ್ರಮುಖ ಅರಸರಂದ್ರೆ 1ನೇ ಮಾಧವ. ಇವರು ಕ್ರಿಸ್ತಶಕ 400 440. ದುರ್ವಿನೀತಿ ಕ್ರಿಸ್ತಶಕ 540 600. ಇವ್ರ ಪ್ರಮುಖ ಶಾಸನಗಳಂದರೆ ಹಳ್ಳಿಗೇರಿ, ಜವಳಿ, ದೇವನಹಳ್ಳಿ. ಶಿಲ್ಪಕಲೆ. ಇದರೊಳಗೆ ಯಾವ ಶಿಲ್ಪಕಲೆ ಐತಂದ್ರೆ ದ್ರಾವಿಡ ಶೈಲಿದಾಗ ಇರ್ತದೆ. ಇವ್ರದ್ದು ಆಡಳಿತ ರಾಜಮಂಡಳಿ. ಪ್ರಾಂತ್ಯ ರಾಜಮಂಡಳಿ ನಾಡು. ವಿಷಯಗಳು ವ್ಯತ್ಯಯ ಕಂಪಣ.
ಇವ್ರೊಳ ಇದು ಏನಂತಾರೆ ಕೊನೆಯ ರಾಜ ಇಲ್ಲ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಬಾದಾಮಿ ಚಾಲುಕ್ಯರು. ಇವ್ರದ್ದು ಕ್ರಿಸ್ತಶಕ 500ರಿಂದ ಕ್ರಿಸ್ತಶಕ 757ರವರೆಗೆ ಇವ್ರ ಕಾಲಾವಧಿ ಇರುತ್ತೆ. ಸ್ಥಾಪಕ ಯಾರು? ಜಯಸಿಂಹ. ಇವ್ರ ರಾಜಧಾನಿ ವಾತಾಪಿ. ವಾತಾಪಿ ಅಂದರೆ ಇವಾಗಿನ ಬಾದಾಮಿ. ಲಾಂಛನ ಅಂದರೆ ವರಹ. ಇವ್ರ ನಾಣಗಳು ಸಹ ವರಹ ರೂಪದಲ್ಲೇ ಇದ್ದವು. ಇವ್ರ ಮೇಲೆ ಪ್ರಮುಖ ಅರಸರಂದರೆ 1ನೇ ಕೀರ್ತಿವರ್ಮ. ಇವ್ರದ್ದು ಕ್ರಿಸ್ತಶಕ 566ರಿಂದ 596ರವರೆಗೆ ಇತ್ತು. ಆಮೇಲೆ ಇಮ್ಮಡಿ ಪುಲಿಕೇಶಿ ಅವ್ರನ್ನೂ ಸಹ ಇಲ್ಲಿ ನಾವು ನೋಡ್ಬೋದು ಪ್ರಮುಖ ಅರಸರ್ನಾಗ. ಇವ್ರ ಕಾಲ ಕ್ರಿಸ್ತಶಕ 609ರಿಂದ 642. ಕೊನೆಯ ಅರಸ ಯಾರು ಇಲ್ಲಿ ಅಂದರೆ ಕೀರ್ತಿವರ್ಮ ಅವರು. ಇವ್ರದ್ದು ಕ್ರಿಸ್ತಶಕ 744ರಿಂದ ಕ್ರಿಸ್ತಶಕ 757. ಧರ್ಮ. ಇವ್ರ ಧರ್ಮ ಯಾವುದಿತ್ತು ಅಂದರೆ ವೈಷ್ಣವ. ಇಲ್ಲಿ ಕೆಲವೊಂದು ಶಾಸನಗಳು ದಾಖಲೆಗಳು ಅಂದರೆ ಮಹಾಕೂಟ ಸ್ತಂಭ ಶಾಸನ, ಬಾದಾಮಿ ಗುಹಾ ಶಾಸನ ಮತ್ತು ಐಹೊಳೆ ಪ್ರಶಸ್ತಿ ಶಾಸನ. ಇವರು ಬರೆದಿರೋದು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಹೆಸರು. ಇವರ ಆಡಳಿತ ರಾಜ್ಯ ಮಹಾರಾಷ್ಟ್ರಕ ರಾಷ್ಟ್ರಕ ಮಂಡಳಿ ವಿಷಯ ಭೋಗ ಗ್ರಾಮ. ಇವ್ರದ್ದು ಶಿಲ್ಪಕಲೆ ಏನಿತ್ತು? ವೇಸರ ಶೈಲಿ. ಇದು ಯಾರ್ದಿತ್ತು ಅಂದರೆ ಗಂಗರದು. ಇಲ್ಲ ಬಾದಾಮಿ ಚಾಲುಕ್ಯರದು, ಸಾರಿ. ನೆಕ್ಸ್ಟ್ ರಾಷ್ಟ್ರಕೂಟರು ಬರ್ತಾರೆ. ರಾಷ್ಟ್ರಕೂಟರ ಕಾಲಾವಧಿ ಏನಂದರೆ ಕ್ರಿಸ್ತಶಕ 750ರಿಂದ ಕ್ರಿಸ್ತಶಕ 977 ಇತ್ತು. ಇದರ ಸ್ಥಾಪಕ ದಂತಿದುರ್ಗ ಇವರು ಸ್ಥಾಪನೆ ಮಾಡ್ತಾರೆ. ರಾಜಧಾನಿ ಯಲೀಚಪುರ, ನಂತರ ಮಾನ್ಯಕೇಟ ಅಂದರೆ ಇವಾಗಿನ ಕಲಬುರಗಿ ಡಿಸ್ಟಿಕಲ್ಲಿ ಬರುತ್ತೆ, ಮಲಖೇಡ ಅಂತ ಬರುತ್ತೆ. ಆ ಒಂದು ರಾಜಧಾನಿ ಇವ್ರದ್ದಾಗಿತ್ತು. ಇವ್ರದ್ದು ಲಾಂಛನ ಗರುಡ. ಇವ್ರ ನಾಣ್ಯಗಳು ದ್ರುಮ, ಗದ್ಯಾಣ, ಸುವರ್ಣ, ಕಳಂಜು, ಕಾಸು. ಪ್ರಮುಖ ಅರಸರು ಧ್ರುವ. ಇವ್ರದ್ದು ಕ್ರಿಸ್ತಶಕ 780ರಿಂದ 793 ಅವಧಿಯಲ್ಲಿ ಇತ್ತು. ಅಮೋಘ ವರ್ಷ ಕ್ರಿಸ್ತಶಕ 814ರಿಂದ 878. 3ನೇ ಕೃಷ್ಣ. ಇವ್ರದ್ದು 939ರಿಂದ 967. ಇಲ್ಲಿ ಕೊನೆಯ ಅರಸ ಯಾರಂದರೆ 2ನೇ ಕರ್ಕ. ಇವ್ರದ್ದು ಕಾಲಾವಧಿ 972ರಿಂದ 973, ಕೇವಲ 1 ವರ್ಷ. ಇವ್ರದ್ದು ಕೆಲವೊಂದು ಶಾಸನಗಳು ಎಲ್ಲೋರ, ಮುಲ್ತಾಯಿ, ರಾಮೇಶ್ವರಂ ಅಂತ ಬರುತ್ತೆ. ಇವ್ರದ್ದು ಆಡಳಿತ ರಾಜಮಂಡಳ ವಿಷಯ ಭುಕ್ತಿ ಗ್ರಾಮ. ನೆಕ್ಸ್ಟ್ ಕಲ್ಯಾಣಿ ಚಾಲುಕ್ಯರು. ಈಗ ಕೆಲವೊಂದು ನಾವು ನೋಡ್ಬೋದು. ಎಲ್ಲ ಬುಕ್ಸ್ ಓದೋಕ್ಕಿಂತ ಈ ಥರ ಶಾರ್ಟ್ ಆಗಿರೋದನ್ನು ನೀವು ನೋಟ್ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಓದೋದಕ್ಕೆ. ಕಲ್ಯಾಣಿ ಚಾಲುಕ್ಯರು ಕ್ರಿಸ್ತಶಕ 973ರಿಂದ 1189ರವರೆಗೆ ಇತ್ತು. ಈ ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರಂದರೆ 2ನೇ ತೈಲಪ. ಇವ್ರ ರಾಜಧಾನಿ ಕಲ್ಯಾಣಿ. ಇವ್ರ ನಾಣ್ಯಗಳು ಸಹ ಸೇಮ್ ಬರುತ್ತೆ. ಗದ್ಯಾಣ, ಕಳಂಜು, ಕಾಸು, ಮಂಜರಿ, ಅಕ್ಕ. ಪ್ರಮುಖ ಅರಸರು ಯಾರಿದ್ರಿಲ್ಲ ಅಂದರೆ ಸತ್ಯಶ್ರಯ. ಇವ್ರ ಕಾಲಾವಧಿ 997ರಿಂದ 1008. ನೆಕ್ಸ್ಟ್ 1ನೇ ಸೋಮೇಶ್ವರ ಅನ್ನೋರು ಬರುತ್ತೆ, 1043ರಿಂದ 1068. 6ನೇ ವಿಕ್ರಮಾದಿತ್ಯ. ಇವ್ರದ್ದು 1076ರಿಂದ 1127. ಇಲ್ಲಿ ಕೊನೆಯ ಅರಸ ಯಾರು ಬರ್ತಾರೆ ಅಂದರೆ 4ನೇ ಸೋಮೇಶ್ವರ ಅನ್ನೋರು ಬರುತ್ತಾರೆ, 1184ರಿಂದ 1189. ಇವ್ರ ಪ್ರಮುಖ ಶಾಸನಗಳು ಅಂದರೆ ಗದಗ, ವೀರಜ, ನೀಲಗುಂದ ಅಂತ ಬರುತ್ತೆ. ಇವ್ರದ್ದು ಆಡಳಿತ ಏನಂದರೆ ರಾಜ್ಯ, ಮಂಡಲ, ನಾಡು, ಕಂಪಣ, ಗ್ರಾಮ ಇದೆ. ಇದು ಶಿಲ್ಪಕಲೆ ಯಾವುದು ಅಂದರೆ ವೈರಸ ಶೈಲಿದಾಗೆ ಬರುತ್ತೆ ಇವ್ರದ್ದು ಕೂಡ. ನೆಕ್ಸ್ಟ್ ಹೊಯ್ಸಳರು. ಇವರು ಹೊಯ್ಸಳರದ ಏನು ಅಂದರೆ ಕ್ರಿಸ್ತಶಕ 1006ರಿಂದ ಕ್ರಿಸ್ತಶಕ 1346ರವರೆಗೆ ಇತ್ತು. ಇವ್ರದ್ದು ಸ್ಥಾಪಕ ಯಾರು? ಸಳ. ಇವ್ರ ಸ್ಥಾಪಕ ಯಾರಿರ್ತಾರೆ ಅಂದರೆ ಸಳ ಅನ್ನೋರು ಇರುತ್ತೆ. ಇವ್ರ ರಾಜಧಾನಿ ಸೋಸೆಪುರ, ಬೇಲೂರು, ಆಮೇಲೆ ದ್ವಾರಸಮುದ್ರ, ಹಳೆಬೀಡು. ಈ 4 ಅವರ ರಾಜಧಾನಿ. ಹಳೆಬೀಡು ಅನ್ನೋದು ದ್ವಾರಸಮುದ್ರದ ಇನ್ನೊಂದು ಹೆಸರು ಇರ್ಬೋದು. ಲಾಂಛನ ಹುಲಿಯನ್ನು ಸಂಹರಿಸುತ್ತಿರುವ ಸ್ಥಳನ ಚಿತ್ರ.
ಹುಲಿಗೆ ಸಂಹರಿಸುತ್ತಿರುವ ಸಳನ ಚಿತ್ರ ಇರುತ್ತೆ. ಇವ್ರ ನಾಣ್ಯಗಳು ಗದ್ದೆ ಹಣ, ಪಣ, ಹೊನ್ನ 4 ಬರುತ್ತೆ. ಇಲ್ಲಿ ಪ್ರಮುಖ ಅರಸರು ಯಾರು ಬರ್ತಾರ ಅಂದರೆ ವಿಷ್ಣುವರ್ಧನ. ಇವ್ರದ್ದು 1108 8ರಿಂದ 1142ರವರೆಗೆ ಇರುತ್ತೆ. ಆಮೇಲೆ ವಿರೂಪಾಕ್ಷ ಬಲ್ಲಾಳ ಇವ್ರದ್ದು 1343ರಿಂದ 1346ರವರೆಗೆ ಇರುತ್ತೆ. ಈ ಒಂದು ಸಾಮ್ರಾಜ್ಯದ ಕೊನೆಯ ಅರಸರಂದ್ರೆ ವೀರ ವಿರೂಪಾಕ್ಷ ಬಲ್ಲಾಳ ಅವರು ಇರುತ್ತಾರೆ. ಇವ್ರ ಧರ್ಮ ಯಾವುದಾಗಿತ್ತಂದರೆ ಜೈನ ಮತ್ತು ವೈದಿಕ ಧರ್ಮ ಆಗಿದ್ವು. ಶಾಸನ ದಾಖಲೆಗಳು ಅಂದ್ರೆ ಬೇಲೂರು, ಕಣಚೂರು, ಕಲಯೂರು, ಕುರುಡಿಹಳ್ಳಿ ಅಂತ ಬರ್ತಾವ. ಇವ್ರ ಆಡಳಿತ ಏನಿತ್ತಂದ್ರೆ ರಾಜ್ಯ, ಪ್ರಾಂತ್ಯ, ನಾಡು ಇದ್ರ ಬಗ್ಗೆನೇ ಇತ್ತು. ಶಿಲ್ಪಕಲೆ ಏನಿತ್ತಂದರೆ ಹೊಯ್ಸಳರ ಶೈಲಿ, ಅವ್ರ ಶೈಲಿ ಒಳಗೆ ಇತ್ತು. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಯಾವಾಗಿತ್ತು ಅಂದರೆ ಕ್ರಿಸ್ತಶಕ 1336ರಿಂದ 1646ರವರೆಗೆ ಇತ್ತು. ಇದರ ಸ್ಥಾಪಕರು ಯಾರು ಅಂದರೆ ಹರಿಹರ ಮತ್ತು ಬುಕ್ಕರಾಯ. ಇದೆಲ್ಲ ನಮಗೆ ಗೊತ್ತಿರುತ್ತೆ. ಅದು ರಾಜಧಾನಿ ಮೊದಲು ಆನೆಗುಂದಿ ಅಂತಿತ್ತು, ನಂತರ ಹಂಪಿ. ನಾವು ಈಗಿನ ಹಂಪಿ ನೋಡ್ಬೋದು. ಇವ್ರ ಲಾಂಛನ ವರಹ. ನಾಣ್ಯಗಳು ವರಹ, ಗದ್ದೆ ಹಣ, ಪೋನ್, ಪಗೋಡ ಇವೆಲ್ಲ ಇವರು ನಾಣ್ಯಗಳಾಗಿದ್ವು. ಇವರು ಪ್ರಮುಖ ಅರಸರು ಅಂದರೆ ಹರಿಹರ ಫಸ್ಟ್. ಹರಿಹರ ಅವರು ಕ್ರಿಸ್ತಶಕ 1336ರಿಂದ 1356. ನೆಕ್ಸ್ಟ್ ಹಿಮ್ಮಡಿ ದೇವರಾಯ ಇವ್ರದ್ದು 1426ರಿಂದ 1449. ಕೃಷ್ಣದೇವರಾಯ ಇವರು ಕ್ರಿಸ್ತಶಕ 1509ರಿಂದ 1529ರವರೆಗೆ ಬರ್ತಾರೆ. ಇವರು ಕೊನೆಯ ಅರಸ ಸದಾಶಿವರಾಯ. ಇವ್ರದ್ದು 1542ರಿಂದ 1565ರವರೆಗೆ ಇರ್ತದೆ. ಇವ್ರ ಆಡಳಿತ ರಾಜ್ಯ, ಪ್ರಾಂತ್ಯ, ಮಂಡಲ ಮತ್ತು ಸೀಮೆ, ಗ್ರಾಮ ಇವೆಲ್ಲ ಬರ್ತವೆ. ಇವ್ರ ಶಿಲ್ಪಕಲೆ ಯಾವುದಿತ್ತಂದ್ರೆ ದ್ರಾವಿಡ ಶೈಲಿದಾಗಿತ್ತು. ಇವ್ರದ್ದು ಇಷ್ಟಿದೆ, ಶಾರ್ಟ್ ಆಗಿರೋದು ಇದು. ನೆಕ್ಸ್ಟ್ ಬಹುಮನಿ ಸುಲ್ತಾನರು. ಇವ್ರದ್ದು ಕ್ರಿಸ್ತಶಕ 1347ರಿಂದ 1527ರವರೆಗೆ ಇತ್ತು. ಇದರ ಸ್ಥಾಪಕ ಅಲ್ಲಾವುದ್ದೀನ್ ಹುಸೇನ್ ಬಹುಮನ್ ಶಾ ಅವ್ರದ್ದು ಇತ್ತಿದ್ದು. ಇವ್ರ ರಾಜಧಾನಿ ಕಲಬುರ್ಗಿ. ಅಂದರೆ ಇದು ಗುಲ್ಬರ್ಗ ಅಂತ ನಾವು ಆವಾಗ ಗುಲ್ಬರ್ಗ ಅಂತೀವಿ, ಕಲಬುರ್ಗಿ ಅಂತಾರೆ. ಅದರ ನಂತರ ಬೀದರ್ ಆಗಿತ್ತು. ಇವ್ರ ನಾಣ್ಯಗಳು ಹನ್ನೆಂಬ ನಾಣ್ಯಗಳು ಬರುತ್ತವೆ. ಇಲ್ಲಿ ಪ್ರಮುಖ ಅರಸರು ಅಂದರೆ ಅಲ್ಲಾವುದ್ದೀನ್ ಬಹುಮನ್ ಶಾ ಅವರು 1347ರಿಂದ 1358ರವರೆಗೆ ಇರ್ತಾರೆ. ಫಿರೋಜ್ ಶಾ ಅವರು 1397ರಿಂದ 1422. ಅಲ್ಲಾವುದ್ದೀನ್ ಶಾ ಕ್ರಿಸ್ತಶಕ 1435ರಿಂದ 1457. ಇಲ್ಲಿ ಕೊನೆಯ ಅರಸ ಕಲೀಮುಲ್ಲಾ ಅವರು ಕ್ರಿಸ್ತಶಕ 1525ರಿಂದ 1527ರವರೆಗೆ 2 ವರ್ಷ ಇರ್ತಾರೆ. ಇವ್ರ ಧರ್ಮ ಇಸ್ಲಾಂ ಧರ್ಮ ಆಗಿತ್ತು. ಪ್ರಮುಖ ಶಾಸನ ಅಥವಾ ದಾಖಲೆಗಳಂದರೆ ತಬಾತಬನ್ ಬುರ್ಹಾನ್ ಇ ಮಾಸೀರ್ ಅಂತ ಬರುತ್ತೆ. ಆಡಳಿತ ರಾಜ್ಯ, ತಾರೀಫ್, ಸರ್ಕಾರ, ಪರಗಣ ಅಂತ ಬರುತ್ತೆ. ಇವ್ರ ಶಿಲ್ಪಕಲೆಯಲ್ಲಿತ್ತಂದರೆ ಇಂಡೋ ಸಾರ್ಸೆನಿಕ್ ಅಂತ ಬರುತ್ತೆ. ನೆಕ್ಸ್ಟ್ ವಿಜಾಪುರದ ಆದಿಲ್ ಶಾಗಳು ಕ್ರಿಸ್ತಶಕ 1489ರಿಂದ 1686ರವರೆಗೆ ಇರ್ತಾರೆ. ಇದ್ರ ಸ್ಥಾಪಕ ಯಾರಪ್ಪ ಅಂದರೆ ಯೂಸುಫ್ ಆದಿಲ್ ಶಾ ಅಂತ ಬರ್ತಾರೆ. ಇವ್ರ ರಾಜಧಾನಿ ಬಿಜಾಪುರ್ನ ಅಂತಾರೆ ಮತ್ತು ವಿಜಯಪುರನೂ ಅಂತಾರೆ. ಆಡಳಿತ ಭಾಷೆ ಪರ್ಷಿಯನ್ ಮತ್ತು ಮರಾಠಿ. ನಾಣ್ಯಗಳಂದರೆ ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು. ಪ್ರಮುಖ ಅರಸರು ಅಂದರೆ ಇಬ್ರಾಹಿಂ ಆದಿಲ್ ಶಾ ಕ್ರಿಸ್ತಶಕ 1335ರಿಂದ 1556ರವರೆಗೆ. ಇಬ್ರಾಹಿಂ ಆದಿಲ್ ಶಾ ಇವ್ರದ್ದು ಎರಡನೇದವರು. ಇವರು ಕ್ರಿಸ್ತಶಕ 1580ರಿಂದ 1626ರವರೆಗೆ ಇರ್ತಾರೆ. ಶಾಸನಗಳು ಅಥವಾ ದಾಖಲೆಗಳು ಇಬ್ರಾಹಿಂ ನಾಮ ಅಲಿನಾಮ್ ಕಿತಾಬಿನೌ ವರಸ್ ಅಂತ ಬರುತ್ತೆ. ಆಡಳಿತ ಯಾರ್ದಿತ್ತಿದಂದರೆ ರಾಜ್ಯ, ತಾರೀಫ್, ಪರಗಣ ಅಂತ ಕರೀತಾರೆ. ನೆಕ್ಸ್ಟ್ ಮೈಸೂರು ಒಡೆಯರು. ಮೈಸೂರಿನಲ್ಲಿ ಎಲ್ಲ ಗೊತ್ತೇ ಇದೆ. ಕ್ರಿಸ್ತಶಕ 1399ರಿಂದ 1947 ಇದರದ್ದು ಕಾಲಾವಧಿ ಇರುತ್ತೆ. ಇಲ್ಲಿ ಮೂಲ ಪುರುಷ ಅಂತ ಕೊಟ್ಟಿದ್ದಾರೆ, ಯಾರು ಸ್ಥಾಪಕ ಅಂತ ಕೊಟ್ಟಿಲ್ಲ, ಮೂಲ ಪುರುಷ ಅಂತ ಕೊಟ್ಟಿದ್ದಾರೆ. ಯದುರಾಯ ಅನ್ನೋರು ಇರುತ್ತಾರೆ. ಇವ್ರ ರಾಜಧಾನಿ ಮೈಸೂರು. ಲಾಂಛನ ಗಂಡಬೇರುಂಡ. ನಾಣ್ಯಗಳು ಅಂದರೆ ಹೊನ್ನ,
ಪಗೋಡ, ರೂಪಾಯಿ. ರೂಪಾಯಿ ಅಂದರೆ ಈಗ ನಾವು ಯೂಸ್ ಮಾಡೋವಂಥ ಕರೆನ್ಸಿ. ಪ್ರಮುಖ ಅರಸರು ಯದುರಾಯ ಅವರು ಕ್ರಿಸ್ತಶಕ 1399ರಿಂದ 1323. 1399ರಿಂದ 23 ಅಂತ ಅಷ್ಟೇ ಕೊಟ್ಟಿದ್ದಾರೆ. ಚಾಮರಾಜ ಒಡೆಯರವರು 1617ರಿಂದ 37ರವರೆಗೆ, ಅಂದರೆ 1637ರವರೆಗೆ. ಕಂಠೀರವ ನರಸರಾಜ ಒಡೆಯರು ಕ್ರಿಸ್ತಶಕ 1638ರಿಂದ 1659. ಚಿಕ್ಕದೇವರಾಯ ರಾಜ ಒಡೆಯರವರು ಕ್ರಿಸ್ತಶಕ 1672ರಿಂದ 1704. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕ್ರಿಸ್ತಶಕ 1885ರಿಂದ 1940. ಇಲ್ಲಿ ಕೊನೆಯ ಅರಸ ಜಯಚಾಮರಾಜ ಒಡೆಯರು, ಇವ್ರದ್ದು 1940ರಿಂದ 1947 ತನಕ ಇರುತ್ತೆ. ಪ್ರಮುಖ ದಿವಾನರ ಸಾಧನೆಗಳು. ಇಲ್ಲಿ ಕೆಲವೊಂದು ಪ್ರಮುಖ ದಿವಾನರುಗಳದ್ದು ಕೊಟ್ಟಿದ್ದಾರೆ, ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅಂತ. ರಂಗಚಾರ್ಲು ಅಂತೆ, ಇವರು ಕ್ರಿಸ್ತಶಕ 1881ರಿಂದ 83ರವರೆಗೆ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಮಾಡ್ತಾರೆ ಇವರು. ಆಮೇಲೆ ಮೈಸೂರು ಬೆಂಗಳೂರು ರೈಲನ್ನು ಅಂದರೆ ಟ್ರೈನು ಇವರು ಮೈಸೂರಿಂದ ಬೆಂಗಳೂರವರೆಗೆ ಆರಂಭ ಮಾಡ್ತಾರೆ. ಶೇಷರಾದೆ ಅಯ್ಯರ್, ಇವರು 1883ರಿಂದ 1901. ಇವರು 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪ್ರಾರಂಭಿಸಿದರು. ನೆಕ್ಸ್ಟ್ 1898ರಲ್ಲಿ ಕೃಷಿ ಇಲಾಖೆ ಸ್ಥಾಪನೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇವರು ಜಾರಿಗೆ ತರ್ತಾರೆ. 1901ರಲ್ಲಿ ಮಹಾರಾಣಿ ಕಾಲೇಜಿನ ಸ್ಥಾಪನೆ ಮಾಡ್ತಾರೆ ಇವರು. ವಿಶ್ವೇಶ್ವರಯ್ಯ ಇವರು ಕ್ರಿಸ್ತಶಕ 1912ರಿಂದ 1918ರವರೆಗೆ ಕನ್ನಂಬಾಡಿ KRS ಡ್ಯಾಮನ್ನು ಇವರು ನಿರ್ಮಾಣ ಮಾಡ್ತಾರೆ ಮೈಸೂರಿನಲ್ಲಿ. ಕ್ರಿಸ್ತಶಕ 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ. ಆಮೇಲೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡ್ತಾರೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡ್ತಾರೆ. 1917ರಲ್ಲಿ ರೇಷ್ಮೆ ಸಂಶೋಧನಾ ಸಂಸ್ಥೆ ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಮತ್ತು ಸರ್ ಎಂ ಮಿರ್ಜಾಯಿ ಇಸ್ಮಾಯಿಲ್ ಅಂತ, ಇವರು 1926ರಿಂದ 1941 ಭದ್ರಾವತಿ ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ ಇವರು ಭದ್ರಾವತಿಯಲ್ಲಿ. ಬೆಂಗಳೂರಿನಲ್ಲಿ ಹಿಂದೂಸ್ತಾನ ವಿಮಾನ ಕಾರ್ಖಾನೆ ಸ್ಥಾಪನೆ, ಇದನ್ನು ಕೂಡ ಅವರೇ ಮಾಡ್ತಾರೆ. 1939ರಲ್ಲಿ ಜೋಗ್ ವಿದ್ಯುತ್ ವಿದ್ಯಾಸಾಗರಕ್ಕೆ ಅಡಿಗಲ್ಲು, ಬೃಂದಾವನ ಗಾರ್ಡನ್ ಕೂಡ ಇವರು ನಿರ್ಮಾಣ ಮಾಡ್ತಾರೆ. ಇವೆಲ್ಲ ಕೆಲವೊಂದು ಶಾರ್ಟ್ ಇನ್ಫಾರ್ಮೇಷನ್ಗಳಿವೆ. ಇದರ PDF ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ. ಆ್ಯಂಡ್ ಮುಂದೆ ಕರ್ನಾಟಕದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕರ್ನಾಟಕದ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಥರ ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಈ ಒಂದು ಶಾರ್ಟ್ ಲಿಸ್ಟ್ ನೀವು ನೋಟ್ಸ್ ಆದರೂ ಬರ್ಕೋಬೋದು, ಅಥವಾ PDF ಬೇಕಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ PDF ಸಹ ಕಳಿಸ್ತೇನೆ.